ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಅರಿವು ಮೂಡಿಸಿ ಬ್ರಹ್ಮಾಂಡದ ಬಗ್ಗೆ ತಿಳುವಳಿಕೆ ಮೂಡಿಸಲು ನೂತನವಾಗಿ ವಿಜ್ಞಾನದ ಪ್ರಯೋಗಾಲಯ ಆರಂಭಿಸಲಾಯಿತು. ಇನ್ನು ಈ ಸಮಾರಂಭದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಅನೇಕ ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳೊಡನೆ ಮಾತನಾಡಿದ ಮುಖ್ಯ ಶಿಕ್ಷಕರು, ವಿಜ್ಞಾನವೇ ಒಂದು ಕೌತುಕ, ಬ್ರಹ್ಮಾಂಡದ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯುವುದು ಮಕ್ಕಳಿಗೆ ಬಹಳ ಒಳ್ಳೆಯದು. ಇನ್ನು ಬ್ರಹ್ಮಾಂಡದ ಪರೀಕ್ಷಣೀಯ ವಿವರಣೆಗಳು ಮತ್ತು ಭವಿಷ್ಯವಾಣಿಗಳ ರೂಪದಲ್ಲಿ ಜ್ಞಾನವನ್ನ ವ್ಯವಸ್ಥಿತ ಯೋಜನೆ, ಮಾನವನಿಂದ ತಿಳಿಯಬಲ್ಲ ವಿಶ್ವದ ಬಗೆಗಿನ ಜ್ಞಾನದ ಸಮೂಹವೇ ವಿಜ್ಞಾನ. ಒಳ್ಳೆಯ ರೀತಿಯಲ್ಲಿ ಜ್ಞಾನವನ್ನ ಅರಿವು ಮೂಡಿಸಿ ಮಕ್ಕಳನ್ನ ವಿಜ್ಞಾನಿಗಳನ್ನಾಗಿ ತಯಾರಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗದ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಎಂದರು. ಇನ್ನು ಶಿಕ್ಷಕರಾದ ಎಂಬಿ ಬಿರಾದರ್ ಅವರು ಮಾತನಾಡಿ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಪರಿಕಲ್ಪನೆ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ನಮ್ಮ ಶಾಲೆಯಿಂದ ಅನೇಕ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಉನ್ನತ ಸ್ಥಾನಕ್ಕೆ ಏರಲೆಂದು ಹಾರೈಸುತ್ತೇನೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿ ಬಳಗ ಹಾಜರಿದ್ದು ಪ್ರಯೋಗಾಲಯದ ಜೊತೆಗೆ ವಿಜ್ಞಾನದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡರು. 9.7 ಆಗಲ್ಲ, 9 ಆಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ಅದು ನಾವು ಪ್ರಯೋಗ ಮುಖಾಂತರ ಆ 9.8 ಅನ್ನ ನಾವು BSc ನಮ್ಗೆ ಅದನ್ನ ಪ್ರಾಕ್ಟಿಕಲ್ ಮಾಡಿಸೋದು. ನೀವು ಮುಂಬರುವ ದಿನಗಳಲ್ಲಿ ವಿಜ್ಞಾನವನ್ನು ಆರಿಸಿಕೊಂಡ್ರೆ ನಿಮಗೂ ಅವೆಲ್ಲ ಪ್ರಾಕ್ಟಿಕಲ್ಗಳನ್ನ ಮಾಡ್ತಾರೆ. ಬಟ್ ನಾನು ಹಿಂಗೆ ಹೇಳ್ಕೊತ ಕೂತಂದ್ರೆ ನಾನು ಹೇಳಿದಲ್ಲ, ನಾನು ಹೆಚ್ಚು ಕಡಿಮೆ ಈ ಹೆಣ್ಣು ಮಕ್ಕಳನ್ನು ಈ ಸೀರೆ ಅಂಗಡಿಯಲ್ಲಿ ಬಿಡಬಾರ್ದು, ಆಮೇಲೆ ಈ ಎಮ್ಮೆಗಳನ್ನು ನೀರಿನಲ್ಲಿ ಬಿಡಬಾರ್ದು. ಹಾಗೆ ನಮಗೆ ಹೆಚ್ಚು ಕಡಿಮೆ ಶಿಕ್ಷಕರನ್ನು ವೇದಿಕೆಯ ಮೇಲೆ ಬಿಟ್ಟರೆ ವೇದಿಕೆನೇ ಗಡಗಡ ಗಡಗಡ ಅಂತ ನಡೆಯುತ್ತೆ. ಆದರೆ ಯಾಕಂದ್ರೆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ. ನಮ್ಮ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋ ನಿಟ್ಟಿನೊಳಗೆ ವಿಜ್ಞಾನ ಪ್ರಯೋಗಗಳು ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರ್ತದೆ. ಆ ನಿಟ್ಟಿನೊಳಗೆ NCERT ಹೇಳ್ತದ, ಯಾವುದೇ ಒಂದು ಶಿಕ್ಷಣ ಮಾಡಿ ಕಲಿಯೋದ್ರ ಮೂಲಕ ಹೆಚ್ಚು ದಿನ ಉಳಿತು. ಈಗ ನೀವು ನೋಡಿದೀವಿ, ಒಂದು ಕಥೆಯನ್ನ ಕೇಳ್ತೀವಿ, ಬಾಬಾ ಹಬ್ಬ ಬಂದ್ರ ಒಂದು ಎಂಟು ಈ ಸೈನ್ಸ್ ಬಗ್ಗೆ ತಾವೆಲ್ಲ ಇದರ ಸುಲಭವಾಗಿ ತಗೊಂಡು ತಾವೆಲ್ಲರೂ ಮುಂದಿನ ಜೀವನದಲ್ಲಿ ಒಂದು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡು ಸೈನ್ಸ್ ಮಾಡಿದ್ರೆ ಇವತ್ತು ಏನಾದರೂ ಸಾಧನೆ ಮಾಡ್ಲಿಕ್ಕೆ ಇದೆ. ಆ ಸೈನ್ಸ್ ಮಾಡಬೇಕಂದ್ರೂ ನಮ್ಮಲ್ಲಿ ಫಿಸಿಕಲ್ ಫಿಟ್ ಬೇಕೇ, ಅದ್ರ ಬಗ್ಗೆ ಬೇಕೇ. ಇಲ್ಲಿ ಬಂದು ನಿಂದಿರಬೇಕಾದ್ರೂ ಫಿಸಿಕಲ್ ಫಿಟ್ ಬೇಕು. ಅಂದಾಗೆ ಎಲ್ಲನೂ ಮಾಡೋಕ್ಕಾಗ್ತದೆ. ಅದರ ಸದುಪಯೋಗ ಎಲ್ಲವನ್ನು ತೆಗೆದುಕೊಳ್ಳದೆ ಅಂತ ಹೇಳುತ್ತಾ ಒಂದೆರಡು ಮಾತನಾಡೋದು. ಬೀರಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಇವತ್ತ ವಿಜ್ಞಾನ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ಹಲವಾರು ಚಟುವಟಿಕೆಗಳನ್ನು ಇವತ್ತು ಪ್ರಯೋಗದ ಮೂಲಕ ಕಾರ್ಯಕ್ರಮವನ್ನು ಮಾಡೋಣ. ಈಗ ಈ ಪ್ರಾತ್ಯಕ್ಷಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಈ ಜಳಕಿ ಗ್ರಾಮದ ಗಣ್ಯ ವ್ಯಕ್ತಿಗಳಿಗೂ ನನ್ನ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ, ಆಮ್ಯಾಗ ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕ ವರ್ಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಆಮ್ಯಾಗ ಇಲ್ಲಿ ಪ್ರಯೋಗ ಮಾಡೋ ಒಂದು ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಶಾಂತತೆ ಕೊಟ್ಟು ಲಕ್ಷ್ಯ ಚಿತ್ತದಿಂದ ನೋಡಬೇಕು. ಯಾಕಂದ್ರೆ ನಾಳೆ ನಿಮ್ಮ SSLC ಎಕ್ಸಾಮ್ಗೆ ಹೆಂಗೆ ಬರ್ತದಪ್ಪ ಅಂತಂದ್ರೆ 80 ಮಾರ್ಕ್ಸಿಗೆ 16 ಮಾರ್ಕ್ಸ್ ಒಟ್ಟು ಅಪ್ಲೈಡ್ ಸೈನ್ಸ್ ಇದ್ದಿರ್ತಾವೆ. ಅನ್ವಯಿಕ ಪ್ರಶ್ನೋತ್ತರಗಳು ನಿಮ್ಮ ಮುಂದೆ ಗೈಡ ಬುಕ್ ಹೊಗದ್ರು ಸಹಿತ ನಿಮ್ಗೆ ಆನ್ಸರ್ ಸಿಗಲ್ಲ. ಗೈಡ ಬುಕ್ ಏನು ನಿಮ್ಮ ಬುಕ್ ಸ್ಟಾಲ್ದಾಗ ಏನು ಸಿಗ್ತಾವ ಒಟ್ಟು ತಂದು ನಿಮ್ಮ ಕೈಯಾಗ ಕೊಟ್ಟರು ಅವಕ್ಕೆ ಆನ್ಸರ್ ಸಿಗಲ್ಲ. ಅವುಗಳನ್ನು ನೀವು ಪ್ರಾಯೋಗಿಕವಾಗಿ ಅನ್ವಯಿಕವಾಗಿ ತಿಳ್ಕೊಂಡಿದ್ದೆ ಆದ್ರೆ ಆ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇದು ಒಂದೇ ಚಟುವಟಿಕೆ. ಇಲ್ಲಿ ವಿದ್ಯಾರ್ಥಿಗಳು ಬರ್ಕೋಬೇಕು, ಮ್ಯಾಗ್ನೇಷಿಯಂ ಪಟ್ಟಿ ಆಕ್ಸಿಜನ್ನೊಂದಿಗೆ ವರ್ತಿಸಿ, ಇದು ಸಮೀಕರಣ ಬರೀಬೇಕು.